ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಮಿಸಾಳೆ, ವಿಜಯಪುರ. ಇವತ್ತಿನ ದಿವಸ ನಾವು 6ನೇ ತರಗತಿಯ ವಿಜ್ಞಾನ ಪಠ್ಯದಲ್ಲಿನ ಬೆಳಕು, ಛಾಯೆಗಳು ಮತ್ತು ಪ್ರತಿಫಲನಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಕೆಲವು ಚಟುವಟಿಕೆಗಳನ್ನು ಮಾಡಿ ನೋಡೋಣ. ಬೆಳಕು ನಮಗೆ ಅತ್ಯವಶ್ಯಕವಾದದ್ದು. ವಸ್ತುಗಳನ್ನು ನೋಡಲು ನಮಗೆ ಬೆಳಕು ಅವಶ್ಯಕ. ಬೆಳಕು ಒಂದು ಶಕ್ತಿಯ ರೂಪ. ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಮತ್ತು ಈ ಮೊದಲಿಗೆ ಹಿಂದಿನ ತರಗತಿಯಲ್ಲಿ ಕೂಡ ಮಾಡಿದ್ದೀವಿ. ಬೆಳಕು ಸ್ವಾಭಾವಿಕ ಮೂಲದ್ದಾಗಿರ್ಬೋದು ಅಥವಾ ಕೃತಕ ಮೂಲದ್ದಾಗಿರ್ಬೋದು. ಸ್ವಾಭಾವಿಕ ಮೂಲ ಅಂತಂದರೆ ಸೂರ್ಯ, ನಕ್ಷತ್ರ, ಮಿಂಚು ಇವುಗಳಿಂದ ಬರ್ತಕ್ಕಂಥ ಬೆಳಕು ಸ್ವಾಭಾವಿಕ ಮೂಲದ್ದು. ಇನ್ನು ಕೃತಕ ಮೂಲ ಅಂತಂದರೆ ಈಗ ನಾವು ಟಾರ್ಚ್ ಆಗಿರ್ಬೋದು, ತಾವು ನೋಡ್ತಾ ಇದ್ದೀರಿ, ವಿದ್ಯುತ್ ದೀಪಗಳಾಗಿರ್ಬೋದು, ಇಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿ ಬೆಂಕಿ ಪೊಟ್ಟಣ ಆಗಿರ್ಬೋದು, ಆಮೇಲೆ ಕ್ಯಾಂಡಲ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕೃತಕ ಮೂಲಗಳಿಂದ ಪಡ್ತಕ್ಕಂಥ ಬೆಳಕಿನ ಮೂಲಗಳು. ಇದರಲ್ಲಿ ಮತ್ತೆ ನಾವು ನೋಡಬೇಕಾದ್ರೆ ಸ್ವಯಂ ಪ್ರಕಾಶ ಉಳ್ಳ ಬೆಳಕು ಮತ್ತು ಸ್ವಯಂ ಪ್ರಕಾಶಿತ ಅಲ್ಲದ ಬೆಳಕು. ಈಗ ಸೂರ್ಯ, ನಕ್ಷತ್ರ ಅಥವಾ ಈ ವಿದ್ಯುತ್ ದೀಪ ಅಥವಾ ಬ್ಯಾಟ್ರಿಗಳಿಂದ ಬರ್ತಕ್ಕಂಥ ಬೆಳಕು ಸ್ವಯಂ ಪ್ರಕಾಶವುಳ್ಳ ಬೆಳಕು. ಇನ್ನು ಸ್ವಯಂ ಪ್ರಕಾಶಿತ ಅಲ್ಲದ ಬೆಳಕು ಅಂತಂದರೆ ಪ್ರತಿಫಲಿತ ಬೆಳಕನ್ನು ನೋಡ್ತೀವಲ್ಲ. ಈಗ ನಾವು ವಸ್ತುಗಳನ್ನು ನೋಡ್ತಾ ಇದ್ದೀವಿ, ಬೆಳಕು ಆ ವಸ್ತುವಿನ ಮೇಲೆ ಬಿದ್ದು ಆ ವಸ್ತುವಿನ ಮೂಲಕ ಬಂದಂತಹ ಬೆಳಕಿನ ಪ್ರತಿಫಲಿತ ಕಿರಣಗಳು ನಮ್ಮ ಕಣ್ಣನ್ನು ಪ್ರವೇಶ ಆದಾಗ ಆ ವಸ್ತು ಯಾವುದಿದೆ ಅಂತಕ್ಕಂಥ ನಮಗೆ ಗೋಚರ ಆಗ್ತದೆ. ಹಾಗಾಗಿ ಅದು ಸ್ವಯಂ ಪ್ರಕಾಶಿತ ಅಲ್ಲದ ಬೆಳಕು. ಈಗ ನೈಸರ್ಗಿಕವಾಗಿ ನಾವು ನೋಡಬೇಕಾದ್ರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರನ ಪ್ರತಿಫಲಿತ ಬೆಳಕು ನಾವು ನೋಡ್ತೀವಿ. ಹಾಗಾಗಿ ಇದು ಚಂದ್ರನ ಬೆಳಕು, ಇದು ಸ್ವಯಂ ಪ್ರಕಾಶಿತ ಅಲ್ಲದ ಬೆಳಕು. ಇನ್ನು ನಾವು ಬೆಳಕಿನಿಂದ ಕೆಲವು ವಸ್ತುಗಳನ್ನು ನೋಡ್ತೀವಿ ಮತ್ತು ಕತ್ತಲೆಯಲ್ಲಿ ಬೆಳಕಿರಲಿಲ್ಲ ಅಂದ್ರೆ ಆ ವಸ್ತುಗಳು ನಮಗೆ ಗೋಚರ ಆಗೋದಿಲ್ಲ. ಇನ್ನು ತಾವು ನೋಡ್ತೀರಿ, ನಾವು ಇಲ್ಲಿ ಕೆಲವು ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಕೆಲವು ವಸ್ತುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಇದರ ಮೂಲಕ ನಾವು ಈಗ ಬೆಳಕನ್ನು ನೋಡ್ಲಿಕ್ಕೆ ಪ್ರಯತ್ನಿಸೋಣ. ಈಗ ಇಲ್ಲಿ ಟಾರ್ಚ್ ಇದೆ. ಈ ಟಾರ್ಚ್ ನಿಮಗೆ ನೇರವಾಗಿ ಕಾಣ್ತಾ ಇದೆ. ಇದರ ಮಧ್ಯದಲ್ಲಿ ನಾವು ಆ ವಸ್ತುವನ್ನು ತರ್ತಾ ಇದ್ದೀನಿ. ಈಗ ನಿಮಗೆ ಆ ಟಾರ್ಚ್ ಗೋಚರ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಬೇರ್ಪಡಿಸ್ತಾ ಇದ್ದೀನಿ. ಈಗ ಇನ್ನೊಂದು ವಸ್ತು ಈಗ ಮತ್ತೆ ಬೆಳಕು ನಿಮಗೆ ಗೋಚರ ಆಗ್ತಾ ಇದೆ. ಈಗ ಮತ್ತೆ ಒಂದು ವಸ್ತುವನ್ನು ನಾನು ಅಡ್ಡಲಾಗಿ ಹಿಡಿತೀನಿ. ಈಗ ಮತ್ತೆ ನಿಮಗೆ ಆ ವಸ್ತು ಗೋಚರ ಆಗೋದಿಲ್ಲ, ಆ ಬೆಳಕು ಗೋಚರ ಆಗೋದಿಲ್ಲ. ಈಗ ಇನ್ನೊಂದು ವಸ್ತುವನ್ನು ನಾನು ಇದೇ ಬೆಳಕಿನ ಮಧ್ಯದಲ್ಲಿ ತರ್ತೀನಿ. ಈಗ ನೋಡ್ಬೋದು ಏನಾಗ್ತಾ ಇದೆ, ಬೆಳಕು ತಮಗೆ ಗೋಚರ ಆಗ್ತಾ ಇದೆ. ಇದನ್ನು ಬೇರ್ಪಡಿಸ್ತಾ ಇದ್ದೀನಿ. ಈಗ ನಾನು ಇನ್ನೊಂದು ವಸ್ತುವನ್ನು ನಾನು ಮತ್ತೆ ಅಡ್ಡಲಾಗಿ ತರ್ತೀನಿ, ಬೆಳಕಿಗೆ ಅಡ್ಡಲಾಗಿ ತರ್ತೀನಿ. ಮತ್ತೆ ನಿಮಗೆ ಆ ಬೆಳಕು ಗೋಚರ ಆಗೋದಿಲ್ಲ. ಇದನ್ನು ಕೂಡ ಬೇರ್ಪಡಿಸ್ತಾ ಇದ್ದೀನಿ. ಈಗ ಇನ್ನೊಂದು ವಸ್ತುವನ್ನು ನಾನು ಅಡ್ಡಲಾಗಿ ತರ್ತಾ ಇದ್ದೀನಿ. ತಾವು ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಆ ಬೆಳಕು ನಿಮಗೆ ಗೋಚರ ಆಗ್ತಾ ಇದೆ. ಇದನ್ನು ಕೂಡ ನಾನು ಬೇರ್ಪಡಿಸ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಕಟ್ಟಿಗೆ ತುಂಡು ಇದೆ. ಇದರಲ್ಲಿ ಕೂಡ ನಾನು ಅಡ್ಡಲಾಗಿ ತರ್ತೀನಿ. ತಾವು ನೋಡ್ಬೋದು, ಮತ್ತೆ ನಿಮಗೆ ಆ ಬೆಳಕು ಗೋಚರ ಆಗೋದಿಲ್ಲ. ಹೀಗೆ ಯಾವ ವಸ್ತುವಿನ ಮೂಲಕ ಬೆಳಕು ಹಾದು ಹೋಗುತ್ತದಲ್ಲ ಆ ವಸ್ತುಗಳಿಗೆ ನಾವು ಪಾರದರ್ಶಕ ವಸ್ತುಗಳಂತ ಕರಿತೀವಿ. ಅಂತಂದರೆ ನೀವು ಈ ಪ್ಲಾಸ್ಟಿಕ್ನಲ್ಲಿ ನೋಡಿರ್ಬೋದು, ನೀರಿನಲ್ಲಿ ನೋಡಿರ್ಬೋದು, ಇವೆಲ್ಲದರಲ್ಲೂ ಕೂಡ ನೀವು ಬೆಳಕು ನಿಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅಂದರೆ ಬೆಳಕು ಇದರ ಮೂಲಕ ಹಾದು ಹೋಗುತ್ತದೆ. ಅಂತ ಬೆಳಕು ಹಾದು ಹೋಗಲು ಅನುವು ಮಾಡತಕ್ಕಂತಹ ವಸ್ತುಗಳಿಗೆ ನಾವು ಪಾರದರ್ಶಕ ವಸ್ತುಗಳಂತ ಕರಿತೀವಿ. ಇವುಗಳ ಮೂಲಕ ನೀವು ಬೆಳಕು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ವಸ್ತುಗಳ ಮೂಲಕ ನೀವು ಬೆಳಕನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇಂಥ ವಸ್ತುಗಳಿಗೆ ನಾವು ಅಪಾರದರ್ಶಕ ವಸ್ತುಗಳಂತ ಕರಿತೀವಿ. ಏನು ಕರಿತೀವಿ? ಅಪಾರದರ್ಶಕ ವಸ್ತುಗಳು. ಇಲ್ಲಿ ಇನ್ನೊಂದು ತಾವು ನೋಡ್ಬೋದು, ಇದರ ಮೂಲಕನೂ ಕೂಡ ಬೆಳಕು ಸ್ವಲ್ಪ ಪ್ರಮಾಣದಲ್ಲಿ ಅಸ್ಪಷ್ಟವಾಗಿ ನಿಮ್ಮ ಬೆಳಕು ಗೋಚರ ಆಯಿತು. ಇಂತಹ ವಸ್ತುಗಳಿಗೆ ನಾವು ಮಿತ ಪಾರದರ್ಶಕ ವಸ್ತುಗಳಂತ ಕರಿತೀವಿ. ಇವುಗಳಿಗೆ ನಾವು ಮಿತ ಪಾರದರ್ಶಕ ವಸ್ತುಗಳಂತ ಕರಿತೀವಿ. ಇನ್ನು ನಾವು
ಬೆಳಕಿನ ಒಂದು ಛಾಯೆಗಳನ್ನು ನೋಡಬೇಕಾದ್ರೆ ನಮಗೆ ಬೆಳಕು ಕೂಡ ಬೇಕು ಮತ್ತು ಒಂದು ಅಪಾರದರ್ಶಕ ವಸ್ತು ಬೇಕು. ಈಗ ನಾವಿಲ್ಲಿ ಗೋಡೆ ಮೇಲೆ ಈ ಬೆಳಕಿನ ಈಗ ಒಂದು ಟಾರ್ಚಿನ ಮೂಲಕ ನಾನು ಬೆಳಕನ್ನು ನೀವು ನೋಡ್ತಾ ಇದ್ದೀರಿ. ಈ ಟಾರ್ಚು ಕೂಡ ನೋಡ್ತಾ ಇದ್ದೀರಿ ಮತ್ತು ಅಲ್ಲಿ ಗೋಡೆ ಮೇಲೆ ಅದರ ಬೆಳಕು ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ನಾನು ಒಂದು ವೃತ್ತಾಕಾರದಲ್ಲಿರ್ತಕ್ಕಂತಹ ಒಂದು ವಸ್ತುವನ್ನು ತೆಗೆದುಕೊಂಡಿನಿ. ಆ ಬೆಳಕಿಗೆ ನಾನು ಅಡ್ಡಲಾಗಿ ತರ್ತೀನಿ. ಇವಾಗ ತಾವು ನೋಡ್ಬೋದು ಅದೇ ವೃತ್ತಾಕಾರವಾದಂತಹ ಅಲ್ಲಿ ಛಾಯೆಯನ್ನು ಮೂಡೋದನ್ನು ತಾವು ನೋಡ್ತಾ ಇದ್ದೀರಿ. ಇನ್ನು ಇನ್ನೊಂದು ವಸ್ತುವನ್ನು ನಾವು ತರ್ತಾ ಇದ್ದೀನಿ ಮಧ್ಯದಲ್ಲಿ. ನೋಡ್ರಿ, ಆ ವಸ್ತುವಿನ ಗಮನ ಕೊಡ್ರಿ ಮತ್ತು ಆ ಛಾಯೆಗೂ ಕೂಡ ತಾವು ಗಮನವಿಟ್ಟು ವೀಕ್ಷಣೆ ಮಾಡಿ. ಇನ್ನು ಇನ್ನೊಂದು ವಸ್ತುವನ್ನು ತರ್ತಾ ಇದ್ದೀನಿ ನೋಡಿ. ಆ ವಸ್ತುವಿನ ಕೂಡ ನೋಡಿ ಮತ್ತು ಆ ಬೆಳಕಿನ ಛಾಯೆಯಲ್ಲಿ ಕೂಡ ತಾವು ಆ ವಸ್ತುವಿನ ಛಾಯೆಯನ್ನು ಕೂಡ ಗಮನಿಸಿ. ಈಗ ಇನ್ನೊಂದು ವಸ್ತುವನ್ನು ತರ್ತಾ ಇದ್ದೀನಿ ತಾವು ನೋಡ್ರಿ. ಇಲ್ಲಿ ಕೂಡ ನೋಡ್ಬೋದು ತಾವು. ಅಂದರೆ ನಮಗೆ ಛಾಯೆಗಳು ಉಂಟಾಗಬೇಕಾದ್ರೆ ಒಂದು ಬೆಳಕಿನ ಮೂಲ ಇರಬೇಕು ಮತ್ತು ಒಂದು ಅಪಾರದರ್ಶಕ ವಸ್ತು ಇರಬೇಕು. ಇವೆರಡೂ ಇರಲೇಬೇಕು ಛಾಯೆಗಳು ಉಂಟಾಗಬೇಕಾದ್ರೆ. ನೀವು ಸುಮ್ಮನೆ ಒಂದು ಕತ್ತಲೆ ಕೋಣೆಯಲ್ಲಿ ಹೋಗಿ ನಿಂತರೆ ನಮ್ಮ ಅಲ್ಲಿ ಛಾಯೆ ಉಂಟಾಗೋದಿಲ್ಲ. ಕೇವಲ ನಾವು ವಸ್ತುವಾಗಿರ್ತೀವಿ, ಆದರೆ ಬೆಳಕಿನ ಆಕಾರ ಇರೋದಿಲ್ಲ. ಹಾಗಾಗಿ ಅಲ್ಲಿ ಛಾಯೆ ಉಂಟಾಗೋದಿಲ್ಲ. ಆದರೆ ಯಾವುದೇ ಒಂದು ಛಾಯೆಗಳನ್ನು ಅಥವಾ ನಾವು ನೆರಳುಗಳನ್ನು ನೋಡಬೇಕಾದ್ರೆ ಒಂದು ಬೆಳಕು ಇರಬೇಕು ಮತ್ತು ಒಂದು ಅಪಾರದರ್ಶಕ ವಸ್ತು ಇರಬೇಕು. ಇನ್ನು ಅಪಾರದರ್ಶಕ ವಸ್ತು ಯಾವ ಆಕಾರದಲ್ಲಿ ಇರ್ತವೆ ಆ ಆಕಾರದಲ್ಲಿ ನಾವು ಛಾಯೆಗಳನ್ನು ನೋಡ್ತೀವಿ. ಈಗ ಇವೆಲ್ಲನೂ ಕೂಡ ತಾವು ಇಷ್ಟೊತ್ತಿಗೆ ತಾವು ಈ ಕೆಲವು ಪರಿಕಲ್ಪನೆಗಳನ್ನು ಇಲ್ಲಿ ಅರ್ಥೈಸಿಕೊಂಡಿದ್ದೀರಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ದರ್ಪಣಗಳ ಬಗ್ಗೆ ಮತ್ತು ಸೂಜಿರಂಧ್ರ ಬಿಂಬಗ್ರಾಹಿ ಬಗ್ಗೆ ಮತ್ತು ಪ್ರತಿಫಲನದ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದಗಳು.